ಗ್ರಾಮಕ್ಕೆ ಆಗಮಿಸಿ ಇವತ್ತಿನ ಈ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಬಂದಿರತಕ್ಕಂತಹ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ಭಾಗದ ಜನಪ್ರಿಯ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಸೀನಣ್ಣನವರಿಗೆ ಎಲ್ಲ ಗ್ರಾಮದವರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹೆಚ್ಚಿನದಾಗಿ ಇವತ್ತು ಬೇಕಾದ್ರೆ ಈ ಗ್ರಾಮದ ಎಲ್ಲ ನನ್ನ ಅಕ್ಕ ತಂಗಿಯರು, ಸಹೋದರಿಯರು, ನಿಜವಾಗಿ ನೀವು ಕಾರಣಭೂತರು. ನಾವು ನಿಮ್ಮ ಮನೆ ಬಾಗಿಲಿಗೆ ಒಂದು ಅಪ್ಲಿಕೇಶನ್ ತಂದು ಕೊಟ್ಟಾಗ ನಾವೆಲ್ಲರೂ ಸಹ ಅದರ ಉತ್ಸಾಹದಿಂದ ಸ್ವೀಕರಿಸಿ, ಸಂತೋಷದಿಂದ ಸ್ವೀಕರಿಸಿ ಇವತ್ತು ದಿವಸ ಈ ಕಾರ್ಯಕ್ರಮದಲ್ಲಿ ಸಡಗರ ಸಂಭ್ರಮದಿಂದ ಎಲ್ಲರೂ ಸಹ ಪಾಲ್ಗೊಂಡಿದ್ದೀರಾ. ನಿಮ್ಮೆಲ್ಲರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವಿಶೇಷವಾಗಿ ತಾಯಂದರಿಗೆ, ಮಹಿಳೆಯರಿಗೆ ನನ್ನ ನಮಸ್ಕಾರಗಳು. ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಜನತೆಯ ಆಶೀರ್ವಾದದಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಶಾಸಕನಾಗಿ ಆಯ್ಕೆ ಆದಮೇಲೆ ಕೇವಲ ನಾನು ಸರ್ಕಾರದ ಕೆಲಸ ಕಾರ್ಯಗಳಿಗೆ, ಸರ್ಕಾರದ ಯೋಜನೆಗಳಿಗೆ, ಅಭಿವೃದ್ಧಿ ಯೋಜನೆಗಳಿಗೆ ಮಾತ್ರ ನಾನು ಸೀಮಿತ ಆಗಬಾರ್ದು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ವೈಯಕ್ತಿಕವಾಗಿ ನಾನು ನನ್ನ ಕ್ಷೇತ್ರದ ಜನತೆಯ ಜೊತೆ ಭಾವನಾತ್ಮಕವಾಗಿ ಸೇವೆಯನ್ನು ಮಾಡತಕ್ಕಂಥ ಮುಖೇನ ನಿಮ್ಮೆಲ್ಲರ ಜೊತೆಲಿ ಇರಬೇಕು ಅಂತ ತೀರ್ಮಾನ ಮಾಡಿ ನೆಲಮಂಗಲ ಉತ್ಸವ ಅಂತ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಾನು ನಮ್ಮ ಪಕ್ಷದ ಮುಖಂಡರು ಸುಮಾರು 4,500 ವಿದ್ಯಾರ್ಥಿನಿಯರಿಗೆ 75%ಗಿಂತ ಹೆಚ್ಚು ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿನಿಯರಿಗೆ ಒಂದೇ ವೇದಿಕೆಯಲ್ಲಿ ಅವರನ್ನು ಪುರಸ್ಕರಿಸಿ ಗೌರವಿಸಿ, ಇನ್ನೂ ನೀವು ಚೆನ್ನಾಗಿ ಓದಬೇಕು, ನಿಮ್ಮ ತಂದೆ ತಾಯಿಗೆ, ನಿಮ್ಮ ಊರಿಗೆ, ನಮ್ಮ ತಾಲೂಕಿಗೆ ಒಳ್ಳೆಯ ಹೆಸರು ತರಬೇಕು ಅಂತೇಳಿ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಮಾಡಿದ್ರು. ಅದಾದ ನಂತರ ಮಹಿಳೆಯರಿಗೆ ಏನಾದರೂ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕು ಅಂತ ನಾನು ನಮ್ಮ ಮುಖಂಡರು ತೀರ್ಮಾನ ಮಾಡಿದಾಗ ರಂಗೋಲೆ ಮಾಡ್ತಕ್ಕಂಥ ಸೂಕ್ತ ಅಂತ ತೀರ್ಮಾನ ಮಾಡಿದ್ರು. ರಂಗೋಲೆನೇ ಯಾಕೆ ಆಯ್ಕೆ ಮಾಡ್ಕೊಂಡು ಅಂದರೆ, ರಂಗೋಲೆ ನಮ್ಮ ಹಿಂದೂ ಧರ್ಮದ ಒಂದು ಪವಿತ್ರವಾಗಿರ್ತಕ್ಕಂಥ ಸಂಕೇತ, ನಮ್ಮ ಸಂಸ್ಕಾರ, ಸಂಪ್ರದಾಯ. ಅದೊಂದು ಇವತ್ತು ರಂಗೋಲೆ ಹಾಕ್ತೀರಾ ನಮ್ಮ ಮನೆಯಲ್ಲಿ, ನಮ್ಮ ಅಥವಾ ಬಾಗಿಲು ತೊಳೆದು ರಂಗೋಲಿ ಹಾಕ್ದಿರಾ ನಾವೇನು ನಮ್ಮ ಮನೇಲಿ ಕಾರ್ಯಕ್ರಮ ಮಾಡೋದೇ ಇಲ್ಲ. ಬೆಳಗ್ಗೆ ಎದ್ದು ಒಂದು ಸಾಮಾನ್ಯ ದಿನ ಮನೇಲಿ ವಾರ ಮಾಡಬೇಕಾದ್ರೂ ಸಹ ರಂಗೋಲಿ ಬಿಡಿಸಿ ವಾರ ಮಾಡ್ತೀವಿ. ಯಾಕೆ ಅಂದರೆ ಅದು ನಮ್ಮ ಜೀವನದ ಒಂದು ಭಾಗ ಆಗದೆ ಒಂದು ಶುಭ ಸಂಕೇತ. ಅಂಥ ಶುಭ ಸಂಕೇತವಾಗಿರ್ತಕ್ಕಂಥ ರಂಗೋಲಿನ ನಿಮ್ಮ ಕೈಲಿ ಬಿಡಿಸಿ ನಿಮ್ಮಲ್ಲಿರ್ತಕ್ಕಂಥ ಪ್ರತಿಭೆಯನ್ನು, ನಿಮ್ಮಲ್ಲಿರ್ತಕ್ಕಂಥ ಕಲೆಯನ್ನು ಗುರುತಿಸಿ ಗೌರವಿಸ್ತಕ್ಕಂಥದ್ದು ಒಂದು ಉದ್ದೇಶ. ಮತ್ತೊಂದು ಉದ್ದೇಶ, ನಾನು MLA ಆದಮೇಲೆ ಜವಾಬ್ದಾರಿಗಳು ಜಾಸ್ತಿ ಇರ್ತವೆ. ಯಾವುದೋ ಭೂಮಿ ಪೂಜೆಗೆ ಬರ್ತೀನಿ, ಉದ್ಘಾಟನೆಗೆ ಬರ್ತೀನಿ, ನನ್ನ ಜೊತೆಲಿರೋಂಥ ಮುಖಂಡರನ್ನ, ಕಾರ್ಯಕರ್ತರನ್ನ ಭೇಟಿ ಮಾಡಿ ಹೊಂಟೋಯ್ತೀನಿ. ಮಹಿಳೆಯರನ್ನ ನಾನು ಭೇಟಿ ಮಾಡೋಕ್ಕಾಗೋದಿಲ್ಲ, ಸಮಯ ಇರಲ್ಲ. ಹಾಗಾಗಿ ಈ ಕ್ಷೇತ್ರದಲ್ಲಿ ಸುಮಾರು ನನಗೆ 85,000 ಮತ ಬಂದಿರೋದ್ರಲ್ಲಿ ಅರ್ಧಕ್ಕಿಂತ ಹೆಚ್ಚಿಗೆ ಮಹಿಳೆಯರು ನನಗೆ ಮತ ಕೊಟ್ಟಿದ್ರ. ಅಂತ ಮತ ಕೊಟ್ಟಿರ್ತಕ್ಕಂಥ ಮಹಿಳೆಯರನ್ನ ನೇರವಾಗಿ ಭೇಟಿ ಮಾಡಬೇಕು, ನಿಮ್ಮನ್ನು ಮಾತಾಡಿಸ್ಬೇಕು. ಏನು ನಾನು ಬಂದು ನಿಮ್ಮನ್ನು ಮಾತಾಡಿದ ತಕ್ಷಣ ನಿಮ್ಗೆ ದುಡ್ಡು ಕೊಟ್ಟು ಹೋಗಲ್ಲ. ನಾನು ಒಂದು ಪ್ರೀತಿ, ವಿಶ್ವಾಸ, ಗೌರವಕ್ಕೆ, ಅಭಿಮಾನಕ್ಕೆ ನನಗೆ ಮತ ಕೊಟ್ಟವ್ರನ್ನ ನಾನು ಭೇಟಿ ಮಾಡಿದ್ದೀನಿ, ಮಾತಾಡಿಸಿದ್ದೀನಿ. ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಎರಡನೇ ವಿಚಾರ. ನಾವು ಓಟ್ ಹಾಕ್ತೋ MLA ಊರಿಗೆ ಬರಲಿಲ್ಲ, MLA ಮುಖನೇ ನೋಡಲಿಲ್ಲ ಅನ್ನೋ ಭಾವನೆ ನನ್ನ ಮೇಲೆ ನಿಮ್ಗೆ ಯಾರಿಗೂ ಬರಬಾರ್ದು.